ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಗಳಿಂದ. ಅದರಲ್ಲೂ ಅಲ್ಲದೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಗಳಿಂದಂತೂ ತರಾವರಿ ನ್ಯೂಸ್ ಗಳಂತೂ ಬರ್ತಾ ಇದೆ. ಅದರಲ್ಲೂ ಅಲ್ಲದೆ ಚಾಂಪಿಯನ್ ಟ್ರೋಫಿ ಸ್ಕ್ವಾಡ್ ಅಲ್ಲಿ ಇರುವಂತ ಪ್ಲೇಯರ್ಸ್ ಗಳದೇ ಇಲ್ಲಿ ಬಂದಿರೋದು. ಅದರಲ್ಲೂ ಅಲ್ಲದೆ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿರುವಂತ ಪ್ಯಾಟ್ ಕಮಿಂಗ್ಸ್, ಹಾಗೆ ಹೆಜಲ್ವುಡ್, ಹಾಗೆ ಮಾರ್ಕಸ್ ಸ್ಟೋನಿಸ್. ಅದರಲ್ಲೂ ಅಲ್ಲದೆ ಮಾರ್ಕಸ್ ಸ್ಟೋನಿಸ್ ಅವರು ಅಫಿಷಿಯಲ್ ಆಗಿ ಅವರು ODI ಫಾರ್ಮೆಟ್ ಗೆ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಏನಕ್ಕೆ ಈ ನಿರ್ಧಾರನ ಈ ಟೈಮ್ ಅಲ್ಲಿ ತಗೊಂಡ್ರು ಅಂತ ಗೊತ್ತಿಲ್ಲ. ಆದ್ರೆ ಅದರಲ್ಲೂ ಅಲ್ಲದೆ ಇವಾಗ ಇರೋದು ICC ಟೂರ್ನಮೆಂಟ್. ಆದ್ರೆ ಆ ಟೂರ್ನಮೆಂಟ್ ಮುಂಚೆನೆ ಇವರು ಅಫಿಷಿಯಲ್ ಆಗಿ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಏನ್ ಕಾರಣ ಅಂತ ಗೊತ್ತಿಲ್ಲ. ವೇಟ್ ಮಾಡಿ ನೋಡೋಣ ಏನು ನ್ಯೂಸ್ ಬರುತ್ತೆ ಅವರ ರಿಟೈರ್ಮೆಂಟ್ ಗೆ ಕಾರಣ ಅಂತ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ಆಸ್ಟ್ರೇಲಿಯಾದ ಹೆಡ್ ಕೋಚ್ ಆಗಿರೋಂತವ್ರು ಹೇಳಿರೋದು, ಇನ್ನು ಹೆಜಲ್ವುಡ್ ಈ ಚಾಂಪಿಯನ್ ಟ್ರೋಫಿಯಿಂದ ರೋಲ್ಡ್ ಔಟ್ ಆಗಿದ್ದಾರೆ. ಅದರಲ್ಲೂ ಅಲ್ಲದೆ ಅವರು BGTಲೇ ಮ್ಯಾಚ್ ನ ರೋಲ್ಡ್ ಔಟ್ ಮಾಡಿದ್ರು. ಅವ್ರಿಗೆ ಏನು ಇಂಜೂರ್ ಆಗಿತ್ತೋ ಬಾಲಿಂಗ್ ಮಾಡಕ್ ಆಗದಿರೋ ಕಾರಣ ಅವ್ರನ್ನ ಚಾಂಪಿಯನ್ ಟ್ರೋಫಿ ಒಳಗೆ ರಿಕವರಿ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ ಅವ್ರನ್ನ ರೋಲ್ಡ್ ಔಟ್ ಮಾಡಿದ್ರು. ಆದ್ರೆ ಇವಾಗ ಬರ್ತಾರಂತ ರಿಪೋರ್ಟ್ ನ ಪ್ರಕಾರ ಇವರು ಇನ್ನ ಫಿಟ್ ಆಗಿಲ್ಲ ಚಾಂಪಿಯನ್ ಟ್ರೋಫಿಗೆ. ಅದಕ್ಕೆ ಇವ್ರನ್ನ ಅಫಿಷಿಯಲ್ ಆಗಿ ರೋಲ್ಡ್ ಔಟ್ ನ ಮಾಡಿದ್ದಾರೆ. ನೋಡೋಣ ಆ ಜಾಗಕ್ಕೆ ಇನ್ಯಾರನ್ನ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಅಂತ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ಪ್ಯಾಟ್ ಕಮಿಂಗ್ಸ್ ಅವರ ಬಗ್ಗೆ. ಅದರಲ್ಲೂ ಅಲ್ಲದೆ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಪ್ಯಾಟ್ ಕಮಿಂಗ್ಸ್ ಅವರು ಸಹ ಈ ಚಾಂಪಿಯನ್ ಟ್ರೋಫಿಗೆ ಅನ್ಅವೈಲಬಲ್ ಆಗ್ತಾರೆ ಅಂತ ಬರ್ತಾ ಇದೆ. ಇದನ್ನು ಸಹ ಹೇಳಿರೋದು ಹೆಡ್ ಕೋಚ್ ಅವರೇ. ಆದ್ರೆ ಇವರ ಬಗ್ಗೆ ಇನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿಲ್ಲ ಅಂತೆ. ಆದ್ರೆ ಇವರ ಅವೈಲಬಿಲಿಟಿ 100ಕ್ಕೆ 5% ಕೊಡಬಹುದು ಅಂತ ಹೇಳಿದ್ದಾರೆ. ಆದ್ರೆ ನೋಡೋಣ. ಆದ್ರೆ ಬರ್ತಿರೋಂತ ರಿಪೋರ್ಟ್ ನ ಪ್ರಕಾರ ಇವರು ಸಹ ರೂಲ್ಡ್ ಔಟ್ ಆಗಿದ್ದಾರೆ ಚಾಂಪಿಯನ್ ಟ್ರೋಫಿಗೆ. ಅದರಲ್ಲೂ ಅಲ್ಲದೆ ಇವರು ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಫಾರ್ ಆಸ್ಟ್ರೇಲಿಯಾ. ಅದರಲ್ಲೂ ಅಲ್ಲದೆ ರೀಸೆಂಟ್ ಆಗಿ BGTನೂ ವಿನ್ ಮಾಡಿಸ್ಕೊಟ್ರು. ಅದಾದ್ಮೇಲೆ 2023 ವರ್ಲ್ಡ್ ಕಪ್ ನಮ್ಮ ಇಂಡಿಯಾದಲ್ಲಿ ಅದನ್ನು ಚಾಂಪಿಯನ್ ಮಾಡ್ಕೊಟ್ರು ಆಸ್ಟ್ರೇಲಿಯಾ. ಅದಾದ ನಂತರ WTCನ ವಿನ್ ಮಾಡಿಸ್ಕೊಟ್ರು. ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿರೋಂಥ ಪ್ಯಾಟ್ ಕಮಿಂಗ್ಸ್ ಅವರು ಈ ICC ಚಾಂಪಿಯನ್ ಟ್ರೋಫಿಗೆ ಅನ್ಅವೈಲಬಲ್ ಆಗೋದ್ರೆ ಒಂದು ಸ್ವಲ್ಪ ಆಸ್ಟ್ರೇಲಿಯಾಗೆ ಎಫೆಕ್ಟ್ ಹೊಡೆಯುತ್ತೆ. ನೋಡೋಣ ಇವರ ಜಾಗಕ್ಕೆ ಯಾರನ್ನ ಕ್ಯಾಪ್ಟನ್ಶಿಪ್ ನ ತರ್ತಾರೆ ಅಂತ. ಹಾಗೆ ಪ್ಯಾಟ್ ಕಮಿಂಗ್ಸ್ ನ ನಂತರ ಕ್ಯಾಪ್ಟನ್ಶಿಪ್ ನ ನಿಭಾಯಿಸುವಂತ ಇರೋರು ಅಂದ್ರೆ ಅದು ಸ್ಟೀವನ್ ಸ್ಮಿತ್ ಮತ್ತೆ ಟ್ರಾವಿಸ್ ಹೆಡ್. ಆಲ್ರೆಡಿ ಸ್ಟೀವನ್ ಸ್ಮಿತ್ ಅವರು ಕ್ಯಾಪ್ಟನ್ಶಿಪ್ ನ ನಿಭಾಯಿಸಿದ್ದಾರೆ. ಆದ್ರೆ ಇವರ ಪ್ರಕಾರ ಆಸ್ಟ್ರೇಲಿಯಾ ಏನಾದ್ರೂ ಚೇಂಜಸ್ ಮಾಡಬಹುದು. ಏನಕ್ಕಂದ್ರೆ ಫ್ಯೂಚರ್ಸ್ ಕ್ಯಾಪ್ಟನ್ ನ ಹುಡ್ಕೋಂತ ಅವಶ್ಯಕತೆ ಇರಲ್ಲ. ಇನ್ನ ಟ್ರಾವಿಸ್ ಹೆಡ್ ಗೆ ಕೊಟ್ರೆ ಇನ್ನ ಒಂದ್ ಸ್ವಲ್ಪ ವರ್ಷಕ್ಕಂಟ ಇವರ ಅವೈಲಬಿಲಿಟಿ ಇರುತ್ತೆ. ಅದಕ್ಕೋಸ್ಕರ ಕ್ಯಾಪ್ಟನ್ಶಿಪ್ ನ ಏನಾದ್ರು ಟ್ರಾವಿಸ್ ಹೆಡ್ಗೂ ಕೊಟ್ರು ಕೊಡಬಹುದು. ವೇಟ್ ಮಾಡಿ ನೋಡೋಣ. ಇಲ್ಲ ಅಂದ್ರೆ ಸ್ಟೀವನ್ ಸ್ಮಿತ್ ಗೆ ಕ್ಯಾಪ್ಟನ್ಶಿಪ್ ನ ಕೊಟ್ಟು ಟ್ರಾವಿಸ್ ಹೆಡ್ ಗೆ ವೈಸ್ ಕ್ಯಾಪ್ಟನ್ ಕೊಡುವಂತ ಎಲ್ಲ ಸಾಧ್ಯತೆಗಳು ಇದೆ. ಅದ್ರಲ್ಲದೆ ಇನ್ನು 12ನೇ ತಾರೀಕು ಟೈಮ್ ಇದೆ. ಆ ಟೈಮ್ ಒಳಗೆ ICC ಚಾಂಪಿಯನ್ ಟ್ರೋಫಿಗೆ ಅವರವರ ಸ್ಕ್ವಾಡ್ ನ ಏನಾದ್ರು ಮೇಜರ್ ಚೇಂಜಸ್ ನ ಮಾಡ್ಬೇಕು ಅಂದ್ರೆ ಮಾಡ್ಕೋಬಹುದು. ಆಸ್ಟ್ರೇಲಿಯನ್ ಬೋರ್ಡ್ ಅಂತೂ ಪೂರ್ತಿ ಮೇಜರ್ ಚೇಂಜಸ್ ಅಂತೂ ಪಕ್ಕಾ ಮಾಡುತ್ತೆ. ಕ್ಯಾಪ್ಟನ್ ಇಲ್ಲ, ಮೇನ್ ಬೌಲರ್ ಇಲ್ಲ, ಅದರಲ್ಲದೆ ಆಲ್ರೌಂಡರ್ ಇಲ್ಲ. ಈ 3 ಪ್ಲೇಯರ್ಸ್ ಗಳನ್ನ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂದ್ರೆ ಯಾವ ಪ್ಲೇಯರ್ಸ್ ಗಳನ್ನ ತತ್ತಾರೆ ಅಂತ ವೆಯ್ಟ್ ಮಾಡಿ ನೋಡ್ಬೇಕು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.